ಮಾಜಿ ಸಚಿವರಿಗೆ ರಕ್ಷಣೆ ಇಲ್ವಾ? ಹಾಲಿ ಶಾಸಕರಿಗೆ ಕೊಲೆ ಬೆದರಿಕೆ. ಏನಾಗ್ತಿದೆ ಸಮಾಜದಲ್ಲಿ? ರಾಜಕಾರಣಿಗಳಿಗೆ ಈಗಾದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಹೌದು ಸ್ನೇಹಿತರೆ, ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾದಂತಹ ಕೆ ಗೋಪಾಲಯ್ಯನವರಿಗೆ ಇದೀಗ ಕೊಲೆ ಬೆದರಿಕೆಯ ಕರೆಯೊಂದು ಬಂದಿದೆ. ಇದೇ ವಿಚಾರ ಇದೀಗ ಸದನದಲ್ಲೂ ಭಾರಿ ಸದ್ದನ ಮಾಡ್ತಿದೆ. ಹಾಗಾದ್ರೆ ಕೆ ಗೋಪಾಲಯ್ಯನವರಿಗೆ ಇಂತಹದ್ದೊಂದು ಕರೆಯನ್ನ ಮಾಡಿದವರು ಯಾರು? ರಾಜಕಾರಣಿಗಳಿಗೆ ಈ ರೀತಿ ಆಗೋದಾದ್ರೆ ಜನಸಾಮಾನ್ಯರ ಕಥೆ ಏನು? ಎಸ್ ಸ್ನೇಹಿತರೆ, ಈಗ ಏನು ಹಾಲಿ ಶಾಸಕ ಅಂದರೆ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾಗಿರುವಂತಹ ಕೆ ಗೋಪಾಲಯ್ಯನವರಿಗೆ ಇದೀಗ ಕೊಲೆ ಬೆದರಿಕೆಯ ಒಂದು ಕರೆ ಹೊಂದಿದೆ. ಅದನ್ನು ಮಾಡಿದ್ದು ಪದ್ಮರಾಜ್, ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ರವರು ಇಂತಹದ್ದೊಂದು ಕರೆಯನ್ನು ಮಾಡಿದ್ದಾರೆ. ಅದು ಕೂಡ ರಾತ್ರಿ 11 ಗಂಟೆಗೆ ಕರೆ ಮಾಡುವ ಮೂಲಕ ಬೆದರಿಕೆಯನ್ನು ಹಾಕಿದ್ದಾರೆ. ನೀವೇನಾದರೂ ನಮ್ಮ ಮಾತನ್ನು ಕೇಳದಿದ್ದರೆ, ಹಣವನ್ನು ವಾಪಸ್ ಕೊಡದಿದ್ದರೆ ನಿಮ್ಮನ್ನು ಕೊಲೆ ಮಾಡುವುದಾಗಿ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ನಿಮ್ಮ ಕುಟುಂಬವನ್ನು ಕೂಡ ಬಿಡೋದಿಲ್ಲ ಎನ್ನುವಂತಹ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂತಹ ಆರೋಪವನ್ನು ಇದೀಗ ಕೆ ಗೋಪಾಲಯ್ಯನವರು ಹೇಳಿದ್ದಾರೆ. ಪಾಲಿಕೆಯ ಮಾಜಿ ಸದಸ್ಯರಾದಂತಹ ಪದ್ಮರಾಜ್ ಎಸ್ ಎಂಬುವರು ಮಾಜಿ ಸಚಿವ ಕೆ ಗೋಪಾಲಯ್ಯನವರಿಗೆ ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ. ಇಂತಹದ್ದೊಂದು ಮಾಹಿತಿಯನ್ನು ಕೆ ಗೋಪಾಲಯ್ಯನವರೇ ಹೇಳಿಕೊಂಡಿದ್ದು, ಕೇವಲ ನನಗೆ ಮಾತ್ರವಲ್ಲ, ನನ್ನ ಕುಟುಂಬಕ್ಕೆ ಅವ್ಯಾಚ ಶಬ್ದಗಳಿಂದ ಬೈದಿದ್ದಲ್ಲದೆ ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ನಿರ್ನಾಮ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ. ಹಣವನ್ನು ನೀಡದೆ ಹೋದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನನ್ನ ಕಡೆಯ ಹುಡುಗರನ್ನು ಕಳಿಸಿ ನಿನ್ನ ಇಡೀ ಕುಟುಂಬವನ್ನು ಕೊಲೆ ಮಾಡಿಸ್ತೇನೆ ಎಂದು ಜೀವ ಬೆದರಿಕೆ ಹಾಕಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ಗೋಪಾಲಯ್ಯನವರು, ನನಗೆ ನನ್ನ ಕುಟುಂಬಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯ ಹಾನಿ ಆದರೂ ಕೂಡ ಅದಕ್ಕೆ ಎಸ್ ಪದ್ಮರಾಜುರವರೇ ಕಾರಣ. ಈ ಸಂಬಂಧ ನಾನು 13/2/2024 ರಾತ್ರಿ 11:30ಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಪದ್ಮರಾಜ್ ಎಸ್ ರವರನ್ನ ಕೂಡಲೇ ವಿಚಾರಣೆ ನಡೆಸಿ ಅವರನ್ನ ಗಡೀಪಾರು ಮಾಡಬೇಕು ಎಂದು ನಾನು ಕೋರುತ್ತೇನೆ. ಇವರಿದ್ದರೆ ನನ್ನ ಕುಟುಂಬ ಹಾಗೂ ನನಗೆ ಸೂಕ್ತ ಭದ್ರತೆ ಇರೋದಿಲ್ಲ. ಅದೇ ಕಾರಣಕ್ಕೆ ಇವರನ್ನು ಬಂಧಿಸಿ, ಅದಷ್ಟೇ ಅಲ್ಲದೆ ನನ್ನ ಕುಟುಂಬಕ್ಕೆ ರಕ್ಷಣೆಗೆ ಬೆಂಗಾವಲು ಪಡೆಯನ್ನು ನೀಡಿ ಎಂದು ಕೋರಿದ್ದಾರೆ. ಇನ್ನು ಈ ಗೋಪಾಲಯ್ಯ ಹಾಗೂ ಪದ್ಮರಾಜ್ ಏನಿದ್ದಾರೆ, ಇವರಿಬ್ಬರು ಹಳೆಯ ಸ್ನೇಹಿತರಂತೆ, ಒಂದು ರೀತಿಯ ಕುಚುಕುಗಳ ಇದ್ದಂತೆ ಅಂತೆ. ಇನ್ನು ಇದನ್ನು ಗೋಪಾಲಯ್ಯನವರೇ ಹೇಳಿಕೊಂಡಿದ್ದು, ಏನು ಪದ್ಮರಾಜ್ ಅವರಿದ್ದಾರೆ ಅವರ ಮಗಳಿಗೆ ಕೆಲಸವನ್ನು ಕೊಡಿಸುವಂಥ ಕೆಲಸವನ್ನು ಕೆ ಗೋಪಾಲಯ್ಯನವರೇ ಮಾಡಿದ್ದಾರಂತೆ. ಸೊ ಆ ಕಾರಣದಿಂದ ಸಂಬಂಧವಿತ್ತು, ಅಂದರೆ ಒಂದು ರೀತಿಯ ಪರಿಚಯವಿತ್ತು. ಆದರೆ ಆತ ರಾತ್ರಿ 11 ಗಂಟೆಗೆ ಕರೆ ಮಾಡಿ ನನಗೆ ಹಣವನ್ನು ಕೊಡುವಂತೆ ಬೇಡಿಕೆಯನ್ನು ಇಟ್ಟಿದ್ದಾನೆ, ಕೊಡದಿದ್ದರೆ ನಿಮ್ಮನ್ನು ಕೊಲ್ಲುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂತಹ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರ ವಿಧಾನಸಭೆ ಏನು ಈಗ ಕಲಾಪ ನಡೀತಾ ಇದೆ ಅಲ್ಲೂ ಕೂಡ ಸದ್ದು ಮಾಡಿದೆ. ಅದರಲ್ಲೂ ಕೂಡ ಏನು ಗೋಪಾಲಯ್ಯನವರು ಇದ್ದಾರೆ, ಅವರು ಈ ಕುರಿತು ಶೂನ್ಯ ವೇಳೆ ಏನಿದೆ ಆ ಸಮಯದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರು ಕೂಡ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಮಾತನಾಡುತ್ತಾ ಗೋಪಾಲಯ್ಯನವರು, ಮಾಜಿ ಕಾರ್ಪೊರೇಟ್ನಿಂದ ನನಗೆ ಕೊಲೆ ಬೆದರಿಕೆ ಆರೋಪದ ಕುರಿತಾಗಿ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ. 4 ಬಾರಿ ನಾನು ಶಾಸಕನಾಗಿದ್ದೇನೆ. ನಿನ್ನೆ ರಾತ್ರಿ ಪದ್ಮರಾಜ್ರವರು ಕರೆ ಮಾಡಿ ನನಗೆ ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅತ್ಯಂತ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ. ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾನೆ ಎಂದು ಸದನದ ಗಮನವನ್ನು ಸೆಳೆದರು. ಬೇರೆ ಯಾವ ಶಾಸಕರಿಗೂ ಈ ರೀತಿ ಆಗಬಾರದು. ಅದೇ ಕಾರಣಕ್ಕೆ ಅವರನ್ನು ಗಡೀಪಾರು ಮಾಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು, ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು. ನನ್ನ ಕುಟುಂಬದ ಮೇಲೆ ಹಲ್ಲೆ ನಡೆಸುವ ಸಾಧ್ಯತೆ ಇದೆ. ಪೊಲೀಸರು ಮನೆಗೆ ಹೋದರೂ ಕೂಡ ಮನೆಯಿಂದ ಹೊರಗಡೆ ಬರದಂತಹ ಇಂಥವನು ಈ ಸಮಾಜಕ್ಕೆ ಬೇಕಾ ಎನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ಬಿಜೆಪಿಯ ಸದಸ್ಯ ಸುನಿಲ್ ಕುಮಾರ್, ನೀವು ಶಾಸಕರಿಗೆ ರಕ್ಷಣೆ ಕೊಡಬೇಕು, ಇದರಲ್ಲಿ ರಾಜಕೀಯ ಬೇಡ, ನೀವು ರಕ್ಷಣೆ ಕೊಡಬೇಕು, ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇನ್ನು ಇದಕ್ಕೆ ಧ್ವನಿಗೂಡಿಸಿದ ಆರಗ ಜ್ಞಾನೇಂದ್ರ, ಇಡೀ ಸದನ ಒಕ್ಕರಲಿನಿಂದ ಶಾಸಕನ ಬೆಂಬಲವನ್ನು ನೀಡಬೇಕು, ಅಂದರೆ ಒಂದು ರೀತಿ ಈ ರೀತಿಯ ಶಕ್ತಿಗಳೇನಿವೆ ಅವುಗಳನ್ನು ಕಿತ್ತೊಗೆಯಬೇಕು ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇನ್ನು ಸ್ಪೀಕರ್ ಕೂಡ ಮಾತನಾಡಿದ್ದು, ಸಂಜೆಯೊಳಗೆ ಇಂತಹದೊಂದು ಕ್ರಮವನ್ನು ತೆಗೆದುಕೊಳ್ಬೇಕು, ಅಂದರೆ ಯಾರು ಈ ರೀತಿ ಪದ್ಮರಾಜ್ ಏನು ಹೇಳಿದ್ದಾರೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಎನ್ನುವಂತಹ ಮಾತನ್ನು ಹೇಳಿದರು. ಒಂದು ವೇಳೆ ಇಂತಹದೊಂದು ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಪೊಲೀಸ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರನ್ನು ಅಮಾನತು ಮಾಡಲಾಗುತ್ತೆ ಎನ್ನುವಂತಹ ಮಾತನ್ನು ಹೇಳಿದರು. ಅದಾದ ಬಳಿಕ ಏನು ಪದ್ಮರಾಜ್ ಇದ್ದಾರೆ ಅವರನ್ನು ಬಂಧಿಸುವ ಕೆಲಸ ಕೂಡ ಆಯಿತು. ಅದಾದ ಮೇಲೆ ಬಂಧಿಸಿದ ನಂತರ ಅವರು ಕೂಡ ಕೆಲವೊಂದು ಮಾತುಗಳನ್ನು ಆಡಿದರು, ಕೆಲವೊಂದು ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ.
ಏನು ಗೋಪಾಲಯ್ಯನವರಿದ್ದಾರೆ ನನ್ನಿಂದ 15 ಲಕ್ಷ ಹಣವನ್ನು ಪಡೆದುಕೊಂಡಿದ್ದರು. ಆದರೆ ಅವರು ನನಗೆ ವಾಪಸ್ ನೀಡಿಲ್ಲ. ಅದೇ ಕಾರಣಕ್ಕೆ ನಾನು ಫೋನ್ ಮಾಡಿ ಅದನ್ನು ಕೊಡು ಎನ್ನುವಂಥ ಕಾರಣಕ್ಕೆ ಬೈದಿದ್ದೇನೆ ಅಷ್ಟೇ ಎನ್ನುವಂಥ ಮಾತನ್ನು ಹೇಳಿದರು. ಅದಷ್ಟೇ ಅಲ್ಲದೆ ಗೋಪಾಲಯ್ಯನವರ ವಿರುದ್ಧ ಕಿಡಿಕಾರಿದ್ದಾರೆ. ಅವರು ಏನಂತ ಹೇಳ್ತಾ ಇದ್ದಾರೆ, ಕೇವಲ ಕೊಲೆ ಬೆದರಿಕೆ ವಿಚಾರವನ್ನು ಮಾತ್ರ ಮಾತನಾಡ್ತಿದ್ದಾರೆ. ಹಣಕಾಸಿನ ವಿಚಾರವನ್ನು ಯಾಕೆ ಮಾತನಾಡ್ತಿಲ್ಲ? ಈ ಹಿಂದೆ ನನ್ನಿಂದ 15 ಲಕ್ಷವನ್ನು ಇಸ್ಕೊಂಡಿದ್ರಲ್ಲ, ಅದನ್ನು ವಾಪಸ್ ಕೊಡುವ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಎನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಕೆ ಗೋಪಾಲಯ್ಯನವರು ಕೂಡ ಹೇಳಿದರು, ನನಗೂ ಅವನಿಗೂ ಯಾವುದೇ ರೀತಿಯ ಹಣಕಾಸಿನ ಸಂಬಂಧ ಇಲ್ಲ ಅಂತ. ಬಟ್ ಪದ್ಮರಾಜ್ ಈ ರೀತಿಯಾಗಿ ಹೇಳಿದ್ದಾರೆ, ನನಗೆ 15 ಲಕ್ಷವನ್ನು ಇಸ್ಕೊಂಡು ಮೋಸವನ್ನು ಮಾಡಿದ್ದಾರೆ, ವಾಪಸ್ ಕೊಟ್ಟಿಲ್ಲ, ಅದೇ ಕಾರಣಕ್ಕೆ ಇಂತಹದೊಂದು ಕರೆ ಮಾಡಲಾಗಿತ್ತು ಎಂದಿದ್ದಾರೆ. ಇನ್ನು ಇತ್ತೀಚಿನ ಬೆಳವಣಿಗೆಯನ್ನು ನೋಡೋದಾದರೆ ಇದೀಗ ಪದ್ಮರಾಜ್ರವರಿಗೂ ಕೂಡ ಜಾಮೀನು ಸಿಕ್ಕಿದ್ದು ಅವರು ಕೂಡ ಹೊರಗಡೆ ಬಂದಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಸಮಾಜ ಏನಾಗ್ತಿದೆ ಎತ್ತಾಗ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಅಂದರೆ ಅತಿ ದೊಡ್ಡ ರಾಜಕಾರಣಿಗಳಿಗೆ ಇಂತಹದೊಂದು ಕೊಲೆ ಬೆದರಿಕೆಯ ಕರೆಗಳು ಬರುತ್ತೆ ಅಂದರೆ ಜನಸಾಮಾನ್ಯರು ಏನು ಮಾಡೋಕ್ಕಾಗುತ್ತೆ? ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.